ಒಂದು ನಾಟಕದ ಮುಖಾಂತರವಾಗಿ ತಲುಪಿಸಬೇಕು, ಅವ್ರಿಗೆ ಅದನ್ನು ಚಿಂತನೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಹೊಸ ಪ್ರಯತ್ನವನ್ನು ನಾವು ಈ ವರ್ಷ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕೇಳಿ ಸಂತೋಷವಾಯಿತು. ಈಗಾಗಲೇ ನಮ್ಮ ಮುಳಿದರವರು ಹೇಳಿದರು, ಏನು ಸೈಕಲ್ ಇವತ್ತು ಈಗಲೂ ಇದೆಯಾ ಅನ್ನುವಂಥ ಮಾತನ್ನು ಆಶ್ಚರ್ಯ ವ್ಯಕ್ತಪಡಿಸಿದರು. ಆದರೆ ನಮ್ಮ ದೇಶದೊಳಗೆ ಎಲ್ಲ ವಸ್ತುಗಳಲ್ಲೇ ದೇವರನ್ನು ಕಂಡಂಥವ್ರು ನಾವು. ಯಾವ ವಸ್ತುಗಳನ್ನ ನಾವು ನಮ್ಮ ಕಾಯಕಕ್ಕೆ ಬಳಸಿಕೊಳ್ತೀವೋ ಆ ವಸ್ತುಗಳು ಆ ಕಾಯಕ ಮಾಡುವ ವ್ಯಕ್ತಿಗೆ ದೇವರಾಗಿರ್ತದೆ. ಹಾಗಾಗಿ ಇವತ್ತು ವಿತರಕರಿಗೆ ಕಾಯಕಕ್ಕೆ ಹೆಚ್ಚು ಸಹಕಾರಿಯಾಗಿರತಕ್ಕಂಥದ್ದು ಸೈಕಲ್. ಅದನ್ನೇ ಅವರು ದೇವರಂತ ಹೇಳಿ ನಮ್ಮ ನಾಗಣ್ಣ ಹೇಳಿದರು. ಬುದ್ಧಿ ಹೂವು ಹೇಗೆ ಫಸ್ಟ್ ಹಾಕುವುದು ಅದಕ್ಕೆ ಅಂದರು. ಅವರು ಆ ದೇವರಂತ ಪೂಜಿಸಿದರೆ ದೀಪವನ್ನು ಹಚ್ಚಿ ಅದಕ್ಕೆ ಹಾಕಿ ನಾವು ಅವರ ಕಲ್ಪಿಸಿರುವಂಥ ಅವರ ಮನೋದೇವರನ್ನು ನಾವು ಗೌರವಿಸಬಹುದು. ಈ ರೀತಿಯ ಒಂದು ಚಿಂತನೆ ನಮ್ಮ ಭಾರತೀಯ ಸಂಸ್ಕೃತಿ ಇರತಕ್ಕಂಥದ್ದು. ಅದಕ್ಕಾಗಿ ವಿಶೇಷವಾಗಿ ಅವರ ಚಿಂತನೆಗಳನ್ನು ಮತ್ತು ಅವರ ಕಷ್ಟಗಳನ್ನು ಆ ನಾಟಕದ ಮುಖಾಂತರವಾಗಿ ನಾವು ನೀವೆಲ್ಲರೂ ಸಹಿತ ಅರಿತುಕೊಳ್ಳೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮಾಡುತ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಅವರು ಇವತ್ತು ಆಯೋಜನೆ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ಪ್ರತಿಷ್ಠಿತ ಎಲ್ಲ ಪತ್ರಿಕೆಯ ಸಂಪಾದಕರು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು, ಸಾಹಿತಿಗಳು ಎಲ್ಲರೂ ಸಹಿತ ಆಗಮಿಸಿದ್ದಾರೆ. ಅವರೆಲ್ಲರ ಸಹಕಾರ ಎಲ್ಲ ವಿತರಕರ ಮೇಲೆ ಇರಲಿ ಅಂತ ಹಾರೈಸಿ ನಮ್ಮೆಲ್ಲ ಮಾತಿಗೆ ವಿರಾಮ ಮಾಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ.